ಎಲ್ಲರಿಗೂ ನಮಸ್ಕಾರ. ಸ್ಟಡಿ ಸ್ಟುಡಿಯೋಸ್ ಯೂಟ್ಯೂಬ್ ಚಾನಲ್ಗೆ ಮತ್ತೆ ಸ್ವಾಗತ. ಇವತ್ತಿನ ವಿಡಿಯೋದಲ್ಲಿ ಬ್ಯಾಂಗ್ಳೂರು ಯೂನಿವರ್ಸಿಟಿ ಫೋರ್ತ್ ಸೆಮ್ BCom SCP ಮಕ್ಕಳಿಗೆ ಸಾಫ್ಟ್ ಸ್ಕಿಲ್ ಫಾರ್ ಬಿಸ್ನೆಸ್ ಅನ್ನೋ ಸಬ್ಜೆಕ್ಟಿಂದ ಯೂನಿಟ್ 2 ಅನ್ನು ಎಕ್ಸ್ಪ್ಲೇನ್ ಮಾಡ್ತಾ ಇದ್ದೀನಿ. ದಿಸ್ ಈಸ್ ಫುಲ್ ಆಫ್ ಅಬೌಟ್ ಪ್ರೊಫೆಷನಲ್ ರೈಟಿಂಗ್. ಓಕೆ, ಸೊ ಪ್ರೊಫೆಷನಲ್ ರೈಟಿಂಗ್ ಯಾವ ರೀತಿ ಎಲ್ಲ ಇರುತ್ತೆ, ರೈಟಿಂಗ್ ಸ್ಕಿಲ್ ಬಗ್ಗೆ ಇಲ್ಲಿ ಕೇಳ್ತಾರೆ. ಸೊ ರೈಟಿಂಗ್ ಬಗ್ಗೆ ಇಲ್ಲಿ ಇರುತ್ತೆ, ರೈಟಿಂಗ್ ಫಾರ್ಮೆಟ್ಸ್ ಜಾಸ್ತಿ ಆಗಿದೆ, ಇನ್ಕ್ಲೂಡಿಂಗ್ ಇಮೇಲ್ಸ್ ಬಗ್ಗೆ ಇರುತ್ತೆ. ಸೊ ಅದನ್ನಿಲ್ಲಿ ಡೀಟೇಲ್ಡ್ ಆಗಿ ಡಿಸ್ಕಸ್ ಮಾಡ್ತಾ ಹೋಗ್ತೀನಿ. ಸೊ ಬ್ಯಾಂಗ್ಳೂರು ಯೂನಿವರ್ಸಿಟಿ ಸ್ಟೂಡೆಂಟ್ಸ್ ಯಾರೆಲ್ಲ ಇದ್ದಾರೆ ಅಥವಾ ಬೇರೆ ಯೂನಿವರ್ಸಿಟಿ ಯಾವುದೇ ಸ್ಟೂಡೆಂಟ್ಸ್ ಇರ್ಬೋದು, ಅದನ್ನು ಅವರು ಇಲ್ಲಿ ಈ ಸಿಲೆಬಸ್ಸನ್ನು ರೆಫರ್ ಮಾಡ್ಕೋಬೋದು ಇನ್ ಕೇಸ್ ಇಫ್ ದೇ ಹ್ಯಾವ್ ಸೇಮ್ ಸಿಲೆಬಸ್. ಸೊ ಯಾರೆಲ್ಲ ವೀಡಿಯೋವನ್ನು ಸಬ್ಸ್ಕ್ರೈಬ್ ಮಾಡದೆ ನೋಡ್ತಿದ್ದೀರಾ, ದಯವಿಟ್ಟು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ, ಹಾಗೆ ಈ ವಿಡಿಯೋವನ್ನು ನಿಮ್ಮ ಫ್ರೆಂಡ್ಸ್ ಜೊತೆಗೆ ಶೇರ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಬನ್ನಿ ಇವತ್ತಿನ ವಿಡಿಯೋವನ್ನು ಶುರು ಮಾಡೋಣ. Bangalore University, anyhow, we know for some BCom students have soft skill for business subject. In that we have second unit, that is professional writing. So professional writing ಬರುವಂತಹ ಥಿಂಗ್ಸ್ ಯಾವುದೆಲ್ಲ ಅಂತ ನೋಡೋದಾದರೆ, ಫಸ್ಟಿಗೆ ಇಂಟ್ರೊಡಕ್ಷನ್ ಇದೆ ನೋಡಿ, ಪ್ರೊಫೆಷನಲ್ ರೈಟಿಂಗ್. ಸೊ ಲೆಟರ್ಸ್ ಹೆಂಗಿರುತ್ತೆ, ಫಾರ್ಮ್ಯಾಟ್ಸ್ ಹೆಂಗಿರುತ್ತೆ, ಲೆಟರ್ಸ್ ಯಾವ ರೀತಿ ಇರುತ್ತೆ ಆರ್ಗನೈಸೇಷನ್ಸಲ್ಲಿ, ಸೊ ರೈಟಿಂಗ್ ಸ್ಕಿಲ್ಸ್ ಏನೆಲ್ಲ ಬೇಕು ಅನ್ನೋದ್ರಲ್ಲೇ ಇರುತ್ತೆ. ಪ್ರೊಫೆಷನಲ್ ಆಗಿ ಯಾವ ರೀತಿ ಬರಿಬೇಕು ಅನ್ನೋದ್ರ ಬಗ್ಗೆ ಇಲ್ಲಿ ಕಲಿತಾ ಹೋಗ್ತೀರಾ. ಇಂಟ್ರೊಡಕ್ಷನ್ ನೋಡ್ಕೋಬೇಕು. ಸೊ ಫಾರ್ಮಲ್ ಲೆಟರ್ಸ್, ಆಲ್ಸೋ ಕಾಲ್ಡ್ ಬಿಸ್ನೆಸ್ ಲೆಟರ್ಸ್ ಆರ್ ಪ್ರೊಫೆಷನಲ್ ಲೆಟರ್ಸ್ ಆರ್ ಲೆಟರ್ಸ್ ದ್ಯಾಟ್ ಆರ್ ರಿಟನ್ ಇನ್ ಅ ಸ್ಟ್ರಿಕ್ಟ್ ಆ್ಯಂಡ್ ಸ್ಪೆಸಿಫಿಕ್ ಫಾರ್ಮ್ಯಾಟ್. ಸೊ ಫಾರ್ಮ್ಯಾಟ್ ಅಥವಾ ಸ್ಟ್ರಿಕ್ಟಾಗಿ ಬರೆದಿರುವಂಥ ಒಂದು ಲೆಟರ್ಸನ್ನು ಪ್ರೊಫೆಷನಲ್ ಲೆಟರ್ಸ್ ಅಂತಲೇ ಹೇಳ್ಬೋದು, ಬಿಸ್ನೆಸ್ ಲೆಟರ್ ಅಂತಲೇ ಹೇಳ್ಬೋದು, ಅಥವಾ ಫಾರ್ಮಲ್ ಲೆಟರ್ಸ್ ಅಂತಲೂ ಹೇಳ್ತೀವಿ. ಸೊ ಇದು ನಿಮಗೆ ಗೊತ್ತಿರಬೇಕು. ಸೊ ಫಾರ್ಮ್ಯಾಟ್ ಆಫ್ ಫಾರ್ಮಲ್ ಲೆಟರ್ಸ್ ಹೇಗಿರುತ್ತೆ, ಎಲ್ಲ ಲೆಟರ್ಸ್ನ ಫಾರ್ಮ್ಯಾಟ್ ನಿಮ್ಗೆ ಗೊತ್ತಿರಬೇಕು ಇಲ್ಲಿ. ಸೊ ಇದನ್ನು ಇನ್ನು ಇನ್ ಡೀಟೇಲ್ ಆಗಿ ಏನು ಎಕ್ಸ್ಪ್ಲೇನ್ ಮಾಡಲ್ಲ. ಸೊ ಪ್ರತಿಯೊಂದನ್ನು ನೀವು ನೋಡ್ತಾ ಹೋಗಿ, ಒಂದಲ್ಲ ಒಂದು ಯಾವ ರೀತಿ ಚೇಂಜಸ್ ಇರುತ್ತೆ. ಸೊ ಫಾರ್ಮ್ಯಾಟ್ ಆಫ್ ಫಾರ್ಮಲ್ ಲೆಟರ್ ಯಾವ ರೀತಿ ಇರುತ್ತೆ, ಪಾರ್ಟ್ಸ್ ಆಫ್ ಫಾರ್ಮಲ್ ಲೆಟರ್ ಕೊಟ್ಟಿದ್ದಾರೆ. ದಿಸ್ ಈಸ್ ವೆರಿ ಇಂಪಾರ್ಟೆಂಟ್, ಇದು ಕೇಳ್ತಾರೆ ಕ್ವೆಶನ್ಸ್ ನೋಡಿ. ಸೊ ಸೆಂಡರ್ ಅಡ್ರೆಸ್, ಡೇಟ್, receiver address, subject of the letters, salutation, next to body of the letter, next to close the letter, next to signature should include ಅಂತ ಹೇಳಿದ್ದಾರೆ. ಸೊ ಇದಿಷ್ಟು ಇದರ ಇಂಪಾರ್ಟೆಂಟ್ ಫಾರ್ಮಲ್ ಲೆಟರ್ಸ್ನ ಪಾರ್ಟ್ಸ್. ಸೊ ಇದು ಕೇಳ್ತಾರೆ, ಪಾರ್ಟ್ಸ್ ಆಫ್ ಫಾರ್ಮಲ್ ಲೆಟರ್ಸ್ ಕೇಳ್ತಾರೆ. ಸೊ ಇದನ್ನು ಪ್ರಾಪರಾಗಿ ಕಲ್ತ್ಕೊಳ್ಳಿ. ನೆಕ್ಸ್ಟ್ ಇರುವಂಥ ಲೆಟರ್ಸ್ ಆಫ್ ಎನ್ಕ್ವೈರಿ. ಇವಾಗ ಟೈಪ್ಸ್ ಆಫ್ ಲೆಟರ್ಸ್ ಬರುತ್ತೆ, ಇದು ಜಸ್ಟ್ ಜನರಲ್ ಕ್ವೆಶನ್. ಇದಾದ ನಂತರ ಬರುವಂಥದ್ದು ಡಿಫ್ರೆಂಟ್ ಟೈಪ್ಸ್ ಆಫ್ ಲೆಟರ್ಸ್. ಸೊ ಲೆಟರ್ಸ್ ಆಫ್ ಎನ್ಕ್ವೈರಿ ಅನ್ನೋ ಲೆಟರ್ ಯಾವ ರೀತಿ ಇರುತ್ತೆ, ಸೊ ಯಾವುದೋ ಪರ್ಪಸ್ಗೆ ಎನ್ಕ್ವೈರಿ ಮಾಡೋದಕ್ಕೋಸ್ಕರ ಬರೆದಿರುವಂಥ ಲೆಟರ್ ಯಾವ ರೀತಿ ಇರುತ್ತೆ ಅನ್ನೋದನ್ನು ಕೊಟ್ಟಿದ್ದಾರೆ. ಸೊ ಅದರ ಮೀನಿಂಗ್ ಕೊಟ್ಟಿದ್ದಾರೆ, ಪರ್ಪಸ್ ಕೊಟ್ಟಿದ್ದಾರೆ, ಅದರ ಫಾರ್ಮ್ಯಾಟ್ ಕೂಡ ಕೊಟ್ಟಿದ್ದಾರೆ, ಸ್ಯಾಂಪಲ್ ಕೊಟ್ಟಿದ್ದಾರೆ. ಸೊ ಅದನ್ನು ನೀವು ನೋಡ್ಕೋಬೇಕು. ಓಕೆ, ಸೊ ವೆರಿ ಈಸಿ. ಒಂದು ಲೆಟರ್ ನೋಡ್ಕೊಂಡು ಮತ್ತೆಲ್ಲ ಲೆಟರ್ಸ್ ಸೇಮ್ ಆ್ಯಸ್ ಇಟ್ ಈಸ್ ಇರುತ್ತೆ. ಸೊ ಸ್ಲೈಟ್ ಡಿಫ್ರೆನ್ಸ್ ಇರುತ್ತೆ, ಅದನ್ನು ನೀವು ನೋಡ್ಕೋಬೇಕು. ಎನಿ ಹ್ಯಾವ್ ಯು ನೋ ದ ಫಾರ್ಮ್ಯಾಟ್ ಆಫ್ ಲೀವ್ ಲೆಟರ್ಸ್. ಸೊ ದಟ್ಸ್ ವೈ. ಸೊ ಇಟ್ ಈಸ್ ಈಸಿ ಆ್ಯಂಡ್ ಸಬ್ಜೆಕ್ಟ್ ವಿಲ್ ಬಿ ಚೇಂಜ್, ದಟ್ಸ್ ಇಟ್. ಆ್ಯಂಡ್ ಸೆಕೆಂಡ್ ಒನ್ ಆರ್ಡರ್ ಲೆಟರ್ ಅಂತ ಇದೆ. ಆರ್ಡರ್ ಲೆಟರ್ ಯಾವ ರೀತಿ ಇರುತ್ತೆ, ಅದರ ಮೀನಿಂಗ್ ಏನು, ಅದರ ಪರ್ಪಸ್ ಏನು, ಅದರ ಫಾರ್ಮ್ಯಾಟ್ ಯಾವ ರೀತಿ ಇರುತ್ತೆ ಅನ್ನೋದನ್ನು ನೀವು ನೋಡ್ಕೋಬೇಕು. ಈಗೇನು ಆರ್ಡರ್ ಲೆಟರ್ ಯಾವ ರೀತಿ ಇರುತ್ತೆ ಅಂತ ನೀವು ನೋಡ್ಕೊಳ್ಳಿ. ಓಕೆ, ಆರ್ಡರ್ ಕಾಪಿ ಅನ್ನೋದು ಯಾವ ರೀತಿ ಇರುತ್ತೆ ಅಂತ ಇಲ್ಲಿ ಕೊಟ್ಟಿದ್ದಾರೆ. ಸೊ ನೋಡಿ. ಓಕೆ, ನೆಕ್ಸ್ಟ್ ಲೆಟರ್ ಆಫ್ ಕಂಪ್ಲೇಂಟ್. ಸೊ ಕಂಪ್ಲೇಂಟ್ ಕೊಡುವಂಥ ಲೆಟರ್ ಯಾವ ರೀತಿ ಇರಬೇಕು, ಇಟ್ ಮೇ ಬಿ ಯೂಸ್ಫುಲ್ ಫಾರ್ ಲೈಫ್ ಆಲ್ಸೋ. ಸೊ ಚೆಕ್ ಇಟ್ ಔಟ್. ಸಿ ಮೀನಿಂಗ್ ಈಸ್ ದೇರ್, along with that purpose of complaint letter is given, along with that we have the complaint letter format. So again it will be same, subject will be different and content will be different, that's it. ಓಕೆ, ನೆಕ್ಸ್ಟ್ ರಿಪ್ಲೈ ಟು ಲೆಟರ್ ಆಫ್ ಕಂಪ್ಲೇಂಟ್. ಅದರ ಪರ್ಪಸ್ ಏನು, ಅದರ ಸ್ಯಾಂಪಲ್ ಅಗೇನ್, ಅದಕ್ಕೆ ರಿಪ್ಲೈ ಮಾಡೋದು ಹೇಗೆ ಅನ್ನೋದನ್ನು ಇಲ್ಲಿ ಕೊಟ್ಟಿದ್ದಾರೆ. ಇಟ್ ಈಸ್ ವೆರಿ ಯೂಸ್ಫುಲ್ ಫಾರ್ ಯುವರ್ ಫ್ಯೂಚರ್. ಫಾರ್ ಎಕ್ಸಾಂಪಲ್, ಇಫ್ ಯು ಬಿಕಮ್ ಮ್ಯಾನೇಜರ್, ಇಫ್ ಯು ಬಿಕಮ್ ದ ಹೈಯರ್ ಅಥಾರಿಟಿ ಆಫ್ ದಿ ಪರ್ಟಿಕ್ಯುಲರ್ ಇನ್ಸ್ಟಿಟ್ಯೂಷನ್ ಆರ್ ಆರ್ಗನೈಸೇಷನ್, ಯು ಶುಡ್ ನೋ ಅಬೌಟ್ ದೀಸ್ ಲೆಟರ್ಸ್. ನೆಕ್ಸ್ಟ್ ಪ್ರಮೋಷನ್ ಲೆಟರ್ಸ್ ಯಾವ ರೀತಿ ಇರುತ್ತೆ ಅಂತ ನೋಡ್ಕೊಳ್ಳಿ, ಸ್ಯಾಂಪಲ್ ಕೊಟ್ಟಿದ್ದಾರೆ, ಅದನ್ನು ನೋಡ್ಕೋಬೇಕು. ಸೊ ನೆಕ್ಸ್ಟು ಸೇಲ್ಸ್ ಲೆಟರ್ ಕೂಡ ನೀವು ಪ್ರಾಪರಾಗಿ ನೋಡ್ಕೊಳ್ಳಿ, ಇದು ಕೇಳುವಂಥ ಚಾನ್ಸಸ್ ಇದೆ. ಆ್ಯಂಡ್ ರಿಕವರಿ ಲೆಟರ್ಸ್ ಕೂಡ ಸೇಮ್ ಆ್ಯಸ್ ಇಟ್ ಈಸ್ ಇದೆ. ಸೊ ಆ ಫಾರ್ಮೆಟನ್ನು ನೋಡ್ಕೊಳ್ಳಿ. ನೆಕ್ಸ್ಟ್ ಬಂದದ್ದು ಮೇಲ್ಸ್ ಬಗ್ಗೆ. ಈಗೇನು ಆಲ್ರೆಡಿ ನಿನ್ನೆ ಒಂದು ಯೂನಿಟಲ್ಲಿ ಎಕ್ಸ್ಪ್ಲೇನ್ ಮಾಡೋಗೆ ಮೇಲ್ಸ್ ಬಗ್ಗೆ ಬಂದಿತ್ತು, ಅಲ್ಲಿಯೂ ಎಕ್ಸ್ಪ್ಲೇನ್ ಮಾಡಿದ್ದೀನಿ. ಸೊ ಮೇಲ್ ಅಂದರೆ ಏನು ಅನ್ನೋದನ್ನು ಇಲ್ಲಿ ಕೊಟ್ಟಿದ್ದಾರೆ ನೋಡಿ. ಆ್ಯನ್ ಇಮೇಲ್
Electronic mail is a modern and widely used method of written communication. It allows individual and organization to send messages, documents, and information instantly through the internet. Emails are fast, cost effective, and convenient, making them essential for both personal and professional correspondence. ಸೊ ಇದು ಮೀನಿಂಗು, ಇದರ ಬಗ್ಗೆ ನಿಮಗೆ ಗೊತ್ತಿರಬೇಕು. ನೆಕ್ಸ್ಟು ಫಾರ್ಮೇಟ್ ಆಫ್ ಆ್ಯನ್ ಇಮೇಲ್. ಸೊ ಈ ಫಾರ್ಮೇಟ್ ಇಲ್ಲೂ ಬರೆಯೋದಕ್ಕೆ ಏನಿರುತ್ತೆ, ಮೇಲ್ ಇರುತ್ತೆ, ಅದನ್ನು ನೀವು ನೋಡ್ಕೋಬೇಕು. ಸೊ ನೋಡಿ 6 ಪಾಯಿಂಟ್ಸ್ ಕೊಟ್ಟಿದ್ದಾರೆ, ಅದನ್ನು ನೀವು ನೋಡ್ಕೊಳ್ಳಿ. ಟು ಸಿ ಸಿ ಆರ್ ಬಿ ಸಿ ಸಿ, ಸಬ್ಜೆಕ್ಟ್, ಸ್ಯಾಲ್ಯುಟೇಷನ್, ಓಕೆ, ಬಾಡಿ ಆಫ್ ದಿ ಇಮೇಲ್, ಓಕೆ, ನಾವು ಓಪನಿಂಗ್, ಇಂಟ್ರೊಡಕ್ಷನ್, ಮೇನ್ ಕಂಟೆಂಟ್, ಕ್ಲೋಸಿಂಗ್, ಇದು ಗೊತ್ತಿರಬೇಕು. ಸೈನ್ ಆಫ್, ಸಿಗ್ನೇಚರ್, ರಿಗಾರ್ಡ್ಸ್, ಇದರ ಬಗ್ಗೆನೂ ನೀವು ಇದಿಷ್ಟು ಕಂಟೆಂಟ್ಸು ಇದು ನೀವು ನೋಡ್ಕೊಂಡಿರಬೇಕು. ಯಾವುದೇ ಮೇಲ್ ಮಾಡುವಾಗಲೂ ಇದಿಷ್ಟು ವೆರಿ ಇಂಪಾರ್ಟೆಂಟ್ ಪಾಯಿಂಟ್. ಇದು ನಿಮಗೆ ಫ್ಯೂಚರ್ ಲೈಫಲ್ಲೂ ಗೊತ್ತಿರಬೇಕು. ಇಮೇಲ್ ಬಗ್ಗೆ ಇಲ್ಲಿ ಮಾತ್ರ ಸ್ಟಡಿ ಮಾಡೋದಲ್ಲ, ಫ್ಯೂಚರ್ಗೂ ನಿಮಗೆ ಹೆಲ್ಪ್ ಆಗುತ್ತೆ. ಸೊ ಅದನ್ನು ನೋಡ್ಕೊಳ್ಳಿ. ಅನಾಟಮಿ ಆಫ್ ಗುಡ್ ಇಮೇಲ್. ಸೊ ಗುಡ್ ಇಮೇಲ್ ಅನ್ನೋದು ಯಾವ ರೀತಿ ಇರುತ್ತೆ, ಯಾವ ರೀತಿ ಇರಬೇಕು ಅನ್ನೋದ್ರ ಬಗ್ಗೆ ಕೊಟ್ಟಿದ್ದಾರೆ. ಸೊ ಕಂಟೆಂಟ್ಸ್ ಆಫ್ ಗುಡ್ ಇಮೇಲ್ ನೋಡಿ. ಕ್ಲಿಯರ್ ಸಬ್ಜೆಕ್ಟ್ ಲೈನ್, ಪೊಲೈಟ್ ಸ್ಯಾಲ್ಯುಟೇಷನ್, concise opening, well structured body, polite tone, call to action, proper closing and signature, correct grammar and spelling. So this is very important for good email. Next ಹೇಳುವಂಥದ್ದು ವ್ಯಾಲ್ಯೂ ಪಾಯಿಂಟ್ಸ್ ಫಾರ್ ರೈಟಿಂಗ್ ದ ಗುಡ್ ಇಮೇಲ್ಸ್ ಆ್ಯಂಡ್ ರೈಟಿಂಗ್ ಆ್ಯನ್ ಎಫೆಕ್ಟಿವ್ ಇಮೇಲ್. ಸೊ ಒಳ್ಳೆ ಒಂದು ಎಫೆಕ್ಟಿವ್ ಆದ ಮೇಲ್ ಬರಿಬೇಕು ಅಥವಾ ಒಳ್ಳೆ ಗುಡ್ ಇಮೇಲ್ ಆಗಬೇಕಿದ್ರೆ ಏನಿರಬೇಕು ಅದರಲ್ಲಿ ಅಂತ ಹೇಳಿದ್ರೆ, ಕ್ಲಿಯರ್ ಸಬ್ಜೆಕ್ಟ್ ಲೈನ್, ಶಾರ್ಟ್, ಸ್ಪೆಸಿಫಿಕ್ ಆ್ಯಂಡ್ ಇನ್ಫಾರ್ಮೇಟಿವ್ ಆಗಿರಬೇಕು. ಓಕೆನಾ, ಏನೆಲ್ಲ ಬರೆದು ಹಾಕೋದಲ್ಲ. ಪ್ರಾಪರ್ ಸ್ಯಾಲ್ಯುಟೇಷನ್, ರೆಸ್ಪೆಕ್ಟ್ಫುಲ್ ಗ್ರೀಟಿಂಗ್ ಇರಬೇಕು. ಡಿಯರ್ ಸರ್, ಡಿಯರ್ ಮ್ಯಾಮ್, ಈ ಥರ ಇರಬೇಕು. ಕಾನ್ಸೈಸ್ ಆ್ಯಂಡ್ ರಿಲೆವೆಂಟ್ ಕಂಟೆಂಟ್, ರೈಟ್ ಟು ಪಾಯಿಂಟ್, ಅವಾಯ್ಡ್ ಅನ್ನೆಸೆಸರಿ ಡೀಟೇಲ್ಸ್, ಅಗೇನ್ ದ ಸೇಮ್ ಪಾಯಿಂಟ್. ಆರ್ಗನೈಸ್ಡ್ ಸ್ಟ್ರಕ್ಚರ್, ಇಂಟ್ರೊಡಕ್ಷನ್, ಮೇನ್ ಮೆಸೇಜ್, ಕನ್ಕ್ಲೂಷನ್, ಈ ಥರ ಇರಬೇಕು. ಫಸ್ಟಿಗೆ ಕನ್ಕ್ಲೂಷನ್ ಬರೆದು ಆಮೇಲೆ ಮೇನ್ ಮೆಸೇಜ್ ಬರೆಯೋದು ಅಥವಾ ಇಂಟ್ರೊಡಕ್ಷನ್ ಕೊಡೋದು, ದಟ್ಸ್ ರಾಂಗ್. ಪೊಲೈಟ್ ಆ್ಯಂಡ್ ಪ್ರೊಫೆಷನಲ್ ಟೋನ್, ಯೂಸ್ ಕರ್ಟೇಸಿಯಸ್ ಲ್ಯಾಂಗ್ವೇಜ್. ಸೊ ಒಳ್ಳೆ ಲ್ಯಾಂಗ್ವೇಜನ್ನು ಯೂಸ್ ಮಾಡ್ಕೋಬೇಕು, ಬ್ಯಾಡ್ ವರ್ಡ್ಸ್ ಎಲ್ಲ ಯೂಸ್ ಮಾಡೋಂಗಿಲ್ಲ. ಕಾಲ್ ಟು ಆ್ಯಕ್ಷನ್, ಕ್ಲಿಯರ್ಲಿ ಸ್ಟೇಟ್ ವಾಟ್ ಯು ಎಕ್ಸ್ಪೆಕ್ಟ್. ಓಕೆನಾ, ಎಕ್ಸ್ಪೆಕ್ಟೇಷನ್ಸ್ ಏನಿದೆ ಅದರ ಬಗ್ಗೆ ಇಲ್ಲಿ ಕೊಡಬೇಕಾಗತ್ತೆ. ರಿಪ್ಲೈ, ಕನ್ಫರ್ಮೇಷನ್, ಆ್ಯಕ್ಷನ್, ಇದ್ರ ಬಗ್ಗೆಯೂ ಇಲ್ಲಿ ಇನ್ಫಾರ್ಮೇಷನ್ ಇರಬೇಕು. ಕರೆಕ್ಟ್ ಗ್ರಾಮರ್ನ ಸ್ಪೆಲ್ಲಿಂಗ್ ಆ್ಯಸ್ ವಿ ನೋ. ನೆಕ್ಸ್ಟು ಅಪ್ರಾಪ್ರಿಯೇಟ್ ಕ್ಲೋಸಿಂಗ್, ಕನ್ಕ್ಲೂಷನ್ಸ್ ಅನ್ನೋದು ಇರಬೇಕು. ವಿತ್ ಸಿಗ್ನೇಚರ್, ಸಿನ್ಸಿಯಾರಿಟಿ, ರಿಗಾರ್ಡ್ಸ್, ಈ ಥರ ಇರಬೇಕು. ಸಿನ್ಸಿಯರ್ಲಿ ಅಂತ ಏನು ಬರೀತೀವಿ ಅಥವಾ ರಿಗಾರ್ಡ್ಸ್ ಏನಿದೆ ಅದು ಇರಬೇಕು. ಸಿಗ್ನೇಚರ್ ಬ್ಲಾಕ್, ಓಕೆ, ಕಾಂಟ್ಯಾಕ್ಟ್ ಡೀಟೇಲ್ಸ್ ಇರಬೇಕು. ಅವಾಯ್ಡ್ ಓವರ್ ಯೂಸ್ ಆಫ್ ಸಿ ಸಿ ಬಿ ಸಿ ಸಿ, ಓಕೆನಾ. ಸೊ ಇದ್ರ ಬಗ್ಗೆ ನಿಮ್ಗೆ ಗೊತ್ತಿರಬೇಕು. ಸೆಂಡ್ ಓನ್ಲಿ ಟು ರಿಲೆವೆಂಟ್ ರೆಸಿಪಿಯೆಂಟ್ಸ್, ಯಾರಿಗೆ ಕಳಿಸ್ಬೇಕು ಅವ್ರಿಗೆ ಮಾತ್ರ ಕಳಿಸ್ಬೇಕು, ಯಾರ್ಯಾರಿಗೆಲ್ಲ ಮೇಲ್ ಕಳಿಸಂಗಿಲ್ಲ. ಸೊ ಇದು ಗುಡ್ ಇಮೇಲ್ಸ್ ಬರಿಬೇಕಾದ್ರೆ ನಿಮ್ಮ ತಲೆಯಲ್ಲಿ ಇರಬೇಕಾದ ಪಾಯಿಂಟ್ಸ್. ಓಕೆ, ನೆಕ್ಸ್ಟು ಡಿಫ್ರೆನ್ಸ್ ಬಿಟ್ವೀನ್ ವೆಲ್ ಡ್ರಾಫ್ಟೆಡ್ ಆ್ಯಂಡ್ ಪುವರ್ಲಿ ಸ್ಟ್ರಕ್ಚರ್ಡ್ ಇಮೇಲ್ಸ್ ಕೊಟ್ಟಿದ್ದಾರೆ. ದಿಸ್ ಇಸ್ ಆಲ್ಸೋ ವೆರಿ ಇಂಪಾರ್ಟೆಂಟ್. ಇದನ್ನು ನೋಡ್ಕೊಳ್ಳಿ. ಸಬ್ಜೆಕ್ಟ್ ಲೈನ್, ಸ್ಯಾಲ್ಯುಟೇಷನ್, ಹೇಗೆಂದ ಸೇಮ್ ಪಾಯಿಂಟ್ಸ್ ವೆಲ್ಕಮ್, ಅದು ಹೆಂಗಿರುತ್ತೆ, ಪುವರಲ್ಲಿ ಹೆಂಗಿರುತ್ತೆ, ಗುಡ್ಡಲ್ಲಿ ಹೆಂಗಿರುತ್ತೆ ಅಂತ ನಿಮಗೆ ಈಸಿಯಾಗಿ ಬರೀತಾ ಹೋಗ್ಬೋದು. ಟೋಟಲಿ ಈ ಚಾಪ್ಟ್ರಲ್ಲಿ ಇರುವಂಥದ್ದು ಲೆಟರ್ಸ್ ಬಗ್ಗೆ ಇದೆ. ಲೆಟರ್ಸ್, ಗುಡ್ ಲೆಟರ್ ಹೇಗಿರುತ್ತೆ, ಗುಡ್ ಲೆಟರ್ನ ಕಂಟೆಂಟ್ ಹೇಗಿರುತ್ತೆ, ಪ್ಲಸ್ ಡಿಫ್ರೆಂಟ್ ಫಾರ್ಮೇಟ್ ಆಫ್ ಲೆಟರ್ಸ್, ಅಲಾಂಗ್ ವಿತ್ ದಟ್ ಮೇಲ್ ಅಂದ್ರೇನು, ಅದರ ಕಂಟೆಂಟ್ ಏನು, ಪ್ಲಸ್ ಗುಡ್ ಇಮೇಲ್ ಯಾವ ರೀತಿ ಬರೀತೀವಿ, ಪೂವರ್ ಇಮೇಲ್ ಅಥವಾ ಗುಡ್ ಇಮೇಲ್ನ ಡಿಫ್ರೆನ್ಸ್ ಹೆಂಗಿರುತ್ತೆ ಅನ್ನೋದ್ರ ಬಗ್ಗೆ ಇಲ್ಲಿ ಕೊಟ್ಟಿದ್ದಾರೆ. ಸೊ ಈ ಚಾಪ್ಟರ್ ವೆರಿ ಈಸಿ ಇದೆ, ನಿಮಗೆ ಜನರಲ್ ಆಗಿ ಗೊತ್ತಿದ್ರೆ ಅದನ್ನು ಬರಿಬೋದು. ಸೊ ಇದಿಷ್ಟು ಇವತ್ತಿನ ವಿಡಿಯೋದ ಮಾಹಿತಿ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಲೈಕ್ ಮಾಡಿ, ಹಾಗೆಯೇ ಶೇರ್ ಮಾಡಿ. ಮುಂದಿನ ವಿಡಿಯೋದಲ್ಲಿ 3rd ಯೂನಿಟ್ ಇನ್ಫಾರ್ಮೇಷನ್ ಕೊಡ್ತೀನಿ. ಯಾರಿಗಾದರೂ ಈ ನೋಟ್ಸ್ ಬೇಕಿದ್ದರೆ ನನಗೆ ಕಮೆಂಟ್ ಮಾಡಿ ಅಂತ ಹೇಳ್ತಾ ಎಲ್ರಿಗೂ ನಮಸ್ಕಾರ.